ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಡಿಸೆಂಬರ್ ತಿಂಗಳು ಅಂತಂದರೆ ಈ ಚಳಿಗಾಲದಲ್ಲಿ ತುಳಸಿ ಗಿಡಕ್ಕೆ ಆಗುವಂಥ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡೋಣ. ಹಾಗೆ ಅದಕ್ಕೆ ಏನೆಲ್ಲ ಸೊಲ್ಯೂಷನ್ಗಳಿದೆ ಅಂತ ನಾನು ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಸುಮ್ಮನೆ ಚೆಕ್ ಮಾಡ್ತಾ ಇರಬೇಕಾದ್ರೆ YT ಸ್ಟುಡಿಯೋಲಿ ನಮಗೆ ಗೊತ್ತಾಗುತ್ತೆ ಯಾರು ವಿಡಿಯೋವನ್ನು ತುಂಬ ನೋಡ್ತಾ ಇದ್ದಾರೆ ಅಂತಂದರೆ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದಾರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ನೋಡ್ತಾ ಇದ್ದಾರಾ ಅಂತ. 80% ಸಬ್ಸ್ಕ್ರೈಬ್ ಮಾಡದೇ ಇರೋರೇ ನೋಡ್ತಾ ಇದ್ದಾರೆ. ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಮೋಟಿವೇಶನ್ ಅಂತ ಅನ್ಕೋತೀವಿ. ಸೊ ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ತುಳಸಿ ಗಿಡಕ್ಕೆ ಅದು ಈ ಡಿಸೆಂಬರ್ ಚಳಿಗಾಲದಲ್ಲಿ ಬರುವಂಥ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡೋಣ. ಹಾಗೆಯೇ ಅದಕ್ಕೆ ಸೊಲ್ಯೂಷನ್ ಕೂಡ ನಾನು ಹೇಳ್ತೀನಿ. ಸುಮಾರು ಜನ ನನಗೆ ಕಾಮೆಂಟ್ ಮಾಡ್ತಾ ಇದ್ರು, ಎಲೆಗಳು ಹಳದಿ ಆಗ್ತಾ ಇದೆ, ಎಲೆಗಳ ಕಲರ್ ಒಂಥರ ಚೇಂಜ್ ಆಗ್ತಾ ಇದೆ, ಹಾಗೆ ಎಲೆಗಳು ಡ್ರೈ ಆಗಿ ಉದುರಿ ಬೀಳ್ತಾ ಇದೆ, ಹಾಗೆ ಗಿಡದ ಗ್ರೋತ್ ಇಲ್ಲ. ಇದು ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕಂತ ಇವತ್ತಿನ ವಿಡಿಯೋನ ನಾನು ತೊಗೊಂಡು ಬಂದಿದ್ದೀನಿ. ಸೊ ಫಸ್ಟಿಗೆ ನಿಮಗೆ ಎಲೆಗಳ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಅನಿಸಿದರೆ ನಿಮಗೆ, ಅಂತಂದರೆ ಎಲ್ಲೋ ಅಲ್ಲ, ಸ್ವಲ್ಪ ಕಲರ್ ಡಲ್ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಇದೊಂದು ಡಾರ್ಮೆಂಟ್ ಪೀರಿಯಡ್ ಆದ್ದರಿಂದ, ಚಳಿಗಾಲ ಆದ್ದರಿಂದ ಗಿಡ ಸ್ಟ್ರೆಸ್ಗೆ ಒಳಗಾಗಿರುತ್ತೆ. ಸೊ ಇದು ಕಾಮನ್ ಪ್ರಾಬ್ಲಮ್. ಮತ್ತು ನಿಮಗೆ ಫೆಬ್ರವರಿ ಮಾರ್ಚ್ ಅಷ್ಟೊತ್ತಿಗೆ ಗಿಡ ತುಂಬ ಚೆನ್ನಾಗಿ ಬರುವಂಥದ್ದು, ಕಲರ್ ಎಲ್ಲ ಚೇಂಜ್ ಆಗಿರೋ ಅಂಥ ಎಲೆಗಳು ಉದುರಿ ಹೊಸ ಎಲೆಗಳು, ಹೊಸ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಸೊಲ್ಯೂಷನ್ ಅಂತಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಇದು ಕಾಮನ್ ಪ್ರಾಬ್ಲಮ್ ಅಂತ ನಾನು ಇವಾಗಲೇ ಹೇಳಿದೆ. ಯಾಕಂತಂದರೆ ಈ ಸ್ಟ್ರೆಸ್ಗೆ ಒಳಗಾಗುತ್ತೆ, ತುಂಬ ಚಳಿ ಇರೋದ್ರಿಂದ ಗಿಡ ಸ್ಟ್ರೆಸ್ಗೆ ಒಳಗಾಗಿ ಈ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಅಂತ ಹೇಳೋದಾದರೆ, ಒಂದು ನೀವು ಪಾಟಲ್ಲಿ ಏನಾದರೂ ನಿಮ್ಮ ತುಳಸಿ ಗಿಡವನ್ನು ಹಾಕಿದರೆ ಈ ಶೇಡೆಡ್ ಏರಿಯಾ, ಓಪನ್ ಏರಿಯಾದಲ್ಲಿ ಬಿಟ್ಬಿಟ್ಟು ಓಪನ್ ಏರಿಯಾದಲ್ಲಿ ಈ ಗಿಡವನ್ನು ಇಡಕ್ಕೆ ಹೋಗಬೇಡಿ. ಸ್ವಲ್ಪ ಮೇಲ್ಗಡೆ ಏನೋ ಚಾವಣಿ ಇರೋ ಥರ, ಶೇಡೆಡ್ ಏನಾದರೂ ಇರೋ ಥರ ಆ ಜಾಗದಲ್ಲಿ ಇವತ್ತು ನೀವು ಗಿಡವನ್ನು ಶಿಫ್ಟ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಕಂಡೀಷನ್, ಈ ರೀತಿ ಶಿಫ್ಟ್ ಮಾಡಿದಾಗ ಕತ್ಲು ಇರೋವಂಥ ಜಾಗದಲ್ಲಿ ಇಟ್ಬಿಡ್ತಾರೆ. ಆ ರೀತಿ ಮಾಡೋ ಹಾಗಿಲ್ಲ. ಚೆನ್ನಾಗಿ ಬಿಸಿಲು, ಬೆಳಕು, ಸೂರ್ಯನ ಬಿಸಿಲು ಬೀಳಲೇಬೇಕು ಗಿಡದ ಮೇಲೆ, ಆವಾಗ ಮಾತ್ರ ಚೆನ್ನಾಗಿ ಗಿಡ ಇರೋವಂಥದ್ದು. ಸೊ ಈ ಒಂದು ಸೊಲ್ಯೂಷನ್, ಟೆಂಪ್ರವರಿ ಸೊಲ್ಯೂಷನ್ ನಾನು ಹೇಳ್ತಾ ಇದ್ದೀನಿ. ಇದು ನಾವು ಹೆಚ್ಚಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಎಲ್ಲರೂ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ. ಏನೂ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇಲ್ಲ. ಅದು ಸೀಸನ್ ಚೇಂಜ್ ಆದಂಗೆ ಗಿಡದ ಗ್ರೋತ್ ಕೂಡ ಚೆನ್ನಾಗಿ ಬಂದು ಹಳೆ ಎಲೆಗಳು ಉದುರಿ ತುಂಬ ಚೆನ್ನಾಗಿ ಮತ್ತೆ ಫೆಬ್ರವರಿ ಅನ್ನೋ ಅಷ್ಟೊತ್ತಿಗೆ ನಿಮ್ಮ ತುಳಸಿ ಗಿಡ ಮತ್ತೆ ಮೊದಲಿನಂತ ಆಗುವಂಥದ್ದು. ಇನ್ನು ಸೆಕೆಂಡ್ ಪ್ರಾಬ್ಲಮ್ ಬಂದು, ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರಿ, ಗಿಡದ ಎಲೆ ತುಂಬ ಎಲ್ಲೋ ಆಗಿ ಉದುರ್ತಾ ಇದೆ ಅಂತ ಕೇಳ್ತಿದ್ರಿ. ಅದಕ್ಕೆ ನಾನು ಏನು ಕಾರಣ, ಹಾಗೆ ಅದಕ್ಕೆ ಸೊಲ್ಯೂಷನ್ ಕೂಡ ಏನು ಅಂತ ನಾನು ಹೇಳ್ತೀನಿ. ಈಗ ಗಿಡದಲ್ಲಿ ನ್ಯೂಟ್ರಿಷನ್ ಏನಾದರೂ ಕಡಿಮೆ ಆದರೂ ಕೂಡ ಈ ಪ್ರಾಬ್ಲಮ್ ಬರುತ್ತೆ. 1-2 ಎಲೆ ಉದುರಿದ್ರೆ ಓಕೆ, ಅದು ಕಾಮನ್ ಪ್ರಾಬ್ಲಮ್ ಅಂತ ನಾವು ಹೇಳ್ಬೋದು. ಮಾಮೂಲಾಗಿ ಎಲೆಗಳು ಹಳದಿಯಾಗಿ ಉದುರುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದೇ. ಆದರೆ ಫುಲ್ ಗಿಡದ ಎಲೆಗಳು ಏನಾದರೂ ಹಳದಿಯಾಗಿ ಉದುರ್ತಾ ಇದ್ದರೆ, ಗಿಡದ ಎಲೆಗಳು ಫುಲ್ ಖಾಲಿ ಆಗ್ತಾ ಇದ್ದರೆ, ಎಲ್ಲೋ ಆಗ್ತಾ ಇದ್ದರೆ, ಸೊ ಇದಕ್ಕೆ ಏನು ಕಾರಣ ಇರ್ಬೋದು ಅಂತಂದರೆ, ನೀವು ನೀರು ಜಾಸ್ತಿ ಹಾಕ್ತಾ ಇದ್ದೀರಾ. ಹೌದು, ನೀರು ಜಾಸ್ತಿ ಹಾಕೋದ್ರಿಂದ ಕೂಡ ಈ ಪ್ರಾಬ್ಲಮ್ ಬರುತ್ತೆ. ಎಲೆಗಳು ಎಲ್ಲೋ ಆಗಿ ಟರ್ನ್ ಆಗಿ ಎಲೆಗಳು ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಚಳಿಗಾಲದಲ್ಲಿ ತುಂಬ ನೀರು ಬೇಕಾಗೋದಿಲ್ಲ. ಅದು ನೋಡಿಕೊಂಡು ಮಣ್ಣನ್ನು ಟಚ್ ಮಾಡಿ, ಮಣ್ಣು ಒಣಗಿದ್ರೆ ಮಾತ್ರ ನೀರನ್ನು ಕೊಡಬೇಕಾಗುತ್ತೆ. ನೀವು ಮೇಲಿಂದ ಮೇಲೆ ನೀರನ್ನು ಏನಾದರೂ ಕೊಡ್ತಾ ಹೋದರೆ ಈ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ಅದಕ್ಕೋಸ್ಕರ ನೀರು ತುಂಬ ಕೊಡೋಕ್ಕೆ ಹೋಗಬೇಡಿ. ಮಣ್ಣು ಒಣಗಿದ ಮೇಲೆ ಮಾತ್ರ ನೀರನ್ನು ಕೊಡಿ. ಆವಾಗ ಈ ಯೆಲ್ಲೋ ಕಲರ್ ಆಗಿ ಟರ್ನ್ ಆಗುವಂಥ ಪ್ರಾಬ್ಲಮ್, ಹಾಗೆ ಎಲೆಗಳು ಉದುರುವಂಥ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ ಬಂದು, ಸುಮಾರು ಜನ ಇದನ್ನು ಕೂಡ ಕಾಮೆಂಟ್ ಮಾಡಿದ್ರಿ, ಗ್ರೋತ್ ಇಲ್ಲ, ಎಲೆಗಳು ಹೊಸ ಚಿಗುರುಗಳು ಬರ್ತಾ ಇಲ್ಲ ಅಂತ. ಹೌದು, ಇವಾಗ ಚಳಿಗಾಲದಲ್ಲಿ ರೂಟದ್ದು ಬೆಳವಣಿಗೆ ಏನಿರುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ. ಯಾವುದೇ ಗಿಡವನ್ನು ತೊಗೊಂಡ್ರೂ ಎಲ್ಲ ಡಾರ್ಮೆನ್ಸಿ ಪೀರಿಯಡ್ ಇರೋದ್ರಿಂದ ಎಲ್ಲ ಗಿಡಗಳು, ತುಳಸಿ ಗಿಡ ಅಂತ ಅಷ್ಟೇ ಅಲ್ಲ, ಎಲ್ಲ ಗಿಡಗಳಲ್ಲೂ ಸ್ವಲ್ಪ ಗ್ರೋತ್ ಕಂಪ್ಯಾರಿಟಿವ್ಲಿ ಕಡಿಮೆ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಗ್ರೋತ್ ಪ್ರಾಬ್ಲಮ್ ಆಗಿದೆ, ನಮ್ಮ ಗಿಡ ಬೆಳೀತಾ ಇಲ್ಲ ಅಂತ
ನೀವು ಅಂದ್ಕೊಳಕ್ಕೆ ಹೋಗಬಾರ್ದು. ಈ ಪ್ರಾಬ್ಲಮ್ ಈ ಚಳಿಗಾಲದಲ್ಲಿ ಮಾತ್ರ ಇರುತ್ತೆ. ಇದಕ್ಕೆ ಸೀಸನ್ನೇ ನೆಕ್ಸ್ಟ್ ಇನ್ನು ಜಾನ್ ಫೆಬ್ಬಲ್ಲಿ ಮತ್ತೆ ಹೊಸ ಎಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ. ನಾನು ನೀರು ಜಾಸ್ತಿ ಕೊಡಬೇಡಿ ಅಂತ ಹೇಳಿದ ಮಾತ್ರಕ್ಕೆ ನೀರು ಕಡಿಮೆ ಕೊಟ್ಟರೆ ಕೂಡ ಡಿಹೈಡ್ರೇಷನ್ ಆಗಿ ಗಿಡದ ಎಲೆಗಳು ಉದುರುತ್ತೆ. ಮಣ್ಣು ಒಣಗಿದ್ರೆ ಮಾತ್ರ ನೀರನ್ನು ಕೊಡಿ. ತೀರಾ ಕಡಿಮೆನೂ ಕೊಡಬೇಡಿ, ತೀರಾ ಜಾಸ್ತಿನೂ ಕೊಡಬೇಡಿ. ಹಾಗೆ ನಾನು ನ್ಯೂಟ್ರಿಷಿಯನ್ ಕಡಿಮೆ ಆಗಿರುತ್ತೆ ಗಿಡದಲ್ಲಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ನೀವು ಈ ಡಿಸೆಂಬರ್ ತಿಂಗಳಲ್ಲಿ ನೀವು ಒಂದು ಫರ್ಟಿಲೈಸರನ್ನು, ಹೋಮ್ ಮೇಡ್ ಫರ್ಟಿಲೈಸರ್ನ, ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಸರ್ನ ನಿಮ್ಮ ಗಿಡಗಳಿಗೆ ಕೊಡೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಗಳನ್ನು ಸ್ವಲ್ಪ ಮಟ್ಟಿಗೆ ಒಂದು 50% ಈ ಫರ್ಟಿಲೈಸರ್ ಕಡಿಮೆ ಮಾಡ್ತಾ ಬರುತ್ತೆ. ನೀವು ಬನಾನನ ಯೂಸ್ ಮಾಡ್ತೀರಾ, ಪೀಲ್ ಏನಿರುತ್ತೆ ಅದನ್ನು 1 ಗ್ಲಾಸ್ ನೀರು ಅಥವಾ 1 ಲೀಟ್ರ್ ನೀರಿಗೆ, ಇಲ್ಲಿ ಕಡಿಮೆ ಇರೋದ್ರಿಂದ ಕ್ವಾಂಟಿಟಿ ಬನಾನಾ ಪೀಲು ನಾನು 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಸೊ ನೀವು ಜಾಸ್ತಿ ಇದ್ದರೆ 1 ಲೀಟ್ರ್ ನೀರನ್ನು ನೀವು ತೊಗೊಂಡು ಈ ರೀತಿಯಾಗಿ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡು 2 ದಿನ ಅಥವಾ 3 ದಿನ ಇದನ್ನು ನೀರನ್ನು ಹಾಗೇ ಬಿಟ್ಟು ಇದೇನು ಫರ್ಮೆಂಟ್ ಆಗಿರುತ್ತೆ ಅದನ್ನು ಮತ್ತೆ ಡೈಲ್ಯೂಟ್ ಮಾಡೋದು ಬೇಡ. ಅಂತಂದರೆ ಮತ್ತೆ ಇದಕ್ಕೆ 1:2, 1:3 ನೀರು ಕೂಡಿಸೋದು ಬೇಡ. ಡೈರೆಕ್ಟಾಗಿ ನಿಮ್ಮ ಗಿಡಗಳಿಗೆ ಈ ನೀರನ್ನು ಕೊಡೋದ್ರಿಂದ ತುಂಬ ಚೆನ್ನಾಗಿ ತುಳಸಿ ಗಿಡ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಈ ಎಲ್ಲ ಪ್ರಾಬ್ಲಮ್ಗಳಿಂದ ನಿಮಗೆ ಸೊಲ್ಯೂಷನ್ ಕೂಡ ಸಿಗುತ್ತೆ. ಹಾಗೆ ನೀವು ನೀರು ಕೊಡಬೇಕಾದ್ರೆ ನಾನು ಅದೊಂದು ಹೇಳೋದು ಮರ್ತೋದೆ, 15 ದಿನಕ್ಕೊಂದ್ಸಲ ನೀವು ಮಣ್ಣನ್ನು ಸಡ್ಲ ಮಾಡಿ ನೀರನ್ನು ಕೊಡಿ. ಫಂಗಸ್ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಫಂಗಸ್ ಆದರೆ ಗಿಡದ ಎಲೆಗಳು ಉದುರಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಆ ಫಂಗಸ್, ಮಣ್ಣಿನಲ್ಲಿರುವಂಥ ಫಂಗಸ್ ಗಿಡದ ಮೇಲೆ, ಎಲೆಗಳ ಮೇಲೆ ಕೂಡ ಒಂಥರ ನಿಮ್ಗೆ ನೋಡಿರ್ಬೋದು ನೀವು, ಈ ಪೌಡ್ರ್ ಮಿಡಿಯು ಅಂತ ನಾವು ಕರಿತೀವಿ ಅದನ್ನು, ಆ ರೀತಿ ಪೌಡ್ರಾಗಿ ಫಂಗಸ್ ಕೂಡ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವಾಗ ನೀವು ನೀರು ಕೊಡ್ತೀರಾ ಆ ಟೈಮಲ್ಲಿ ಮಣ್ಣನ್ನು ಸಡ್ಲ ಮಾಡಿಕೊಂಡು ಸುತ್ತಲೂ ನೀರನ್ನು ಕೊಡೋದು ತುಂಬ ಒಳ್ಳೆಯದು. ಹಾಗೆ ಈ ಬನಾನಾ ಪೀಲ್ದು ಏನು ನಾವು ಫರ್ಟಿಲೈಸರ್ ಮಾಡಿದ್ದೀವಿ ಇದರಲ್ಲಿ ನೈಟ್ರೋಜನ್ ಇರೋದ್ರಿಂದ ಗ್ರೋತ್ ಕೂಡ ಪ್ರಮೋಟ್ ಮಾಡುತ್ತೆ. ಹಾಗೆ ಐರನ್, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಗಿಡಕ್ಕೆ ಸಿಗೋದ್ರಿಂದ ಗಿಡದ ಕಲರ್ ಚೇಂಜ್ ಆಗೋದನ್ನು, ಅಂದರೆ ಎಲೆಗಳ ಕಲರ್ ಚೇಂಜ್ ಆಗೋದನ್ನು ಇದು ಕಡಿಮೆ ಮಾಡುತ್ತೆ. ಸೊ ನೋಡಿದ್ರಲ್ಲ ಬನಾನಾ ಪೀಲಿಂದ ಎಷ್ಟು ನಮಗೆ ಬೆನಿಫಿಟ್ಸ್ ಇದೆ. ಯಾರು ಡಸ್ಟ್ಬಿನ್ಗೆ ಬನಾನಾ ಪೀಲನ್ನು ಹಾಕಕ್ಕೆ ಹೋಗಬೇಡಿ. ಎಲ್ಲ ಗಿಡಗಳಿಗೂ ಬನಾನಾ ಪೀಲನ್ನು ನೀವು ಕೊಡ್ಬೋದು. ಇದು ಗ್ರೋತನ್ನು ಪ್ರಮೋಟ್ ಮಾಡುತ್ತೆ. ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ, ಹಾಗೆ ಪೊಟ್ಯಾಷಿಯಮ್, ಐರನ್, ಮೆಗ್ನೀಷಿಯಮ್ ಎಲ್ಲ ಇರೋದ್ರಿಂದ ಗಿಡದ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಈ ರೀತಿಯಾಗಿ ಹೋಮ್ ಮೇಡ್ ಫರ್ಟಿಲೈಸರ್ನ ನೀವು ಕೊಡಿ. ಆರ್ಗ್ಯಾನಿಕ್ ಆಗಿರುವಂಥ ಫರ್ಟಿಲೈಸರ್ ಕೊಡೋದ್ರಿಂದ ನಿಮ್ಮ ಗಿಡಗಳಿಗೂ ಯಾವುದೇ ಎಫೆಕ್ಟ್ ಆಗೋದಿಲ್ಲ. ಕೆಮಿಕಲ್ ಫರ್ಟಿಲೈಸರನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಗೊತ್ತು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕ್ ಒಂದಿಗೆ ಬರ್ತೀನಿ. ಯಾರಿಗಾದರೂ ಏನಾದರೂ ಕಾಮೆಂಟ್ ಮಾಡೋದಿದ್ರೆ ಕಾಮೆಂಟ್ ಮಾಡ್ಬೋದು, ನಾನು ಆನ್ಸರ್ ಮಾಡ್ತೀನಿ. ಏನಾದರೂ ಡೌಟ್ ಇದ್ದರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.